ದೇಶದ ರಕ್ಷಣಾ ಇಲಾಖೆಯ ಅಂಗಸಂಸ್ಥೆ ಭಾರತೀಯ ನೌಕಾ ಸೇನೆಯ ಸಿಬ್ಬಂದಿಯ ದುರ್ವರ್ತನೆ ಸೇನೆಗೆ ಕಪ್ಪು ಚುಕ್ಕೆ ತರುವಂತಾಗಿದೆ. ಇದಕ್ಕೆ ಸಾಕ್ಷಿಯಾಗಿ ಕಾರವಾರದಲ್ಲಿ ನೌಕಾ ಸೇನೆಯ ಕೆಲವು ಸಿಬ್ಬಂದಿ ಸ್ಥಳೀಯರ ಮೇಲೆ ದರ್ಪ ತೋರ್ತಿದ್ದಾರೆ ಎಂಬ ಆರೋಪ ಬಲವಾಗಿ ಕೇಳಿಬರುತ್ತಿದೆ. ಸ್ಥಳೀಯರ ಮೇಲೆ ಕದಂಬ ನೌಕಾನೆಲೆ ಸಿಬ್ಬಂದಿ ದರ್ಪ, ಹಲ್ಲೆ, ಕಿರಿಕಿರಿ ಆರೋಪ, ಉಗ್ರ ಹೋರಾಟದ ಎಚ್ಚರಿಕೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕದಂಬ ನೌಕಾನೆಲೆಗೆ ಅದರದೇ ಆದ ಗೌರವ ಘನತೆ ಇದೆ. ಕರ್ನಾಟಕದಲ್ಲಿ ಇರುವಂತಹ ಏಕೈಕ ನೌಕಾನೆಲೆಯೂ ಆಗಿದೆ. ಆದ್ರೀಗ ಇದೇ ನೌಕಾನೆಲೆಗೆ ಅಲ್ಲಿನ ಸಿಬ್ಬಂದಿಯೇ ಧಕ್ಕೆ ತರೋ ರೀತಿ ನಡೆದುಕೊಳ್ತಿದ್ದಾರೆ ಅನ್ನುವಂಥ ಗುಲ್ಲೆದ್ದಿದೆ. ಸ್ಥಳೀಯರ ಮೇಲೆ ಹಲ್ಲೆ ಮಾಡೋದಲ್ಲದೆ ದರ್ಪ ತೋರ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಕಳೆದ ವರ್ಷ ಜನವರಿಯಲ್ಲಿ ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ಕದಂಬ ನೌಕಾನೆಲೆ ಸಿಬ್ಬಂದಿ ಹಲ್ಲೆ ಮಾಡಿರುವಂತಹ ಪ್ರಕರಣ ಇನ್ನೂ ಮಾಸಿಲ್ಲ. ಅಷ್ಟರಲ್ಲಾಗಲೇ ಮತ್ತಷ್ಟು ಆರೋಪಗಳು ಕೇಳಿಬರ್ತಿವೆ. ಕದಂಬ ನೌಕಾನೆಲೆಯಲ್ಲಿ ಹೊರ ರಾಜ್ಯದ ಸಿಬ್ಬಂದಿಯೇ ಹೆಚ್ಚಾಗಿದ್ದಾರೆ. ಅಕ್ಕಪಕ್ಕದ ಸ್ಥಳೀಯರ ಜೊತೆ ಪ್ರೀತಿ ವಿಶ್ವಾಸದಿಂದ ವ್ಯವಹರಿಸೋದ್ ಬಿಟ್ಟು ಕೇಂದ್ರ ರಕ್ಷಣಾ ಇಲಾಖೆಯ ನೌಕರರು ಅಂತ ದರ್ಪ ಮೆರೀತಿದ್ದಾರಂತೆ. ಒಂದಷ್ಟು ಪ್ರಕರಣಗಳು ಠಾಣೆ ಮೆಟ್ಟಿಲೇರಿದ್ರೆ ಇನ್ನೂ ಕೆಲ ಪ್ರಕರಣಗಳು ಮರ್ಯಾದೆಗೆ ಅಂಜಿ ಅಲ್ಲಲ್ಲೇ ಇತ್ಯರ್ಥ ಮಾಡ್ಕೊಳ್ತಿದ್ದಾರಂತೆ. ನಮ್ಮ ಊರವರೇ ಒಬ್ರು ಅವ್ರ ಮೇಲೆ ದಬ್ಬಾಳಿಕೆ ನಡೆದು ಅವ್ರ ಹೊಡೆದು ಪೊಲೀಸ್ ಕೇಸಲ್ಲಿ ಆಗದೆ. ಅಂದ್ರೆ ಅವರಿಗೆ ಮೀನುಗಾರರ ಕಂಡ್ರೆ ಒಂದು ರೀತಿ ಅಸಹ್ಯ ಭಾವನೆಯಲ್ಲಿ ನೋಡ್ತಾರೆ. ಅದಕ್ಕಾಗಿ ನಾವು ಸ್ಥಳೀಯರ ಕಂಡ್ರೆ ಆಗುದಿಲ್ಲ. ಯಾಕಂದ್ರೆ ಎಲ್ಲ ಇವರು ಹೊರಗಿನವರಿಗೆ ತರ್ತಾ ಇದ್ದಾರೆ. ಆಂಧ್ರದವರಿಗೆ, ಮಹಾರಾಷ್ಟ್ರದವರಿಗೆ ಅಥವಾ ಕೇರಳದವರಿಗೆ ಇಂಥವ್ರಿಗೆ ತಂದು ಇದು ಮಾಡ್ತಾರೆ. ನಿರಾಶ್ರಿತರಿಗೆ ಯಾವುದೇ ಕೆಲಸನ ಕೂಡ ಇಲ್ಲಿ ನೀಡ್ತಾ ಇಲ್ಲ. ಕೆಲಸ ನೀಡಿದಕ್ಕೆ ಆವಾಗ ಅವ್ರಿಗೆ ನಿರಾಶ್ರಿತ ಕೆಲಸ ನೀಡಿದವರಿಗೂ ಕೂಡ ಬಹಳ ಹೀಯಾಳಿಸ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಸಾಕಷ್ಟು ವಿದ್ಯಾವಂತರಿದ್ದಾರೆ, ಉದ್ಯೋಗವಿಲ್ಲದೆ ಒದ್ದಾಡ್ತಿದ್ದಾರೆ. ಆದ್ರೆ ನಮ್ಮಲ್ಲಿ ಇಷ್ಟು ದೊಡ್ಡ ನೌಕಾನೆಲೆ ಇದ್ರೂ ಉದ್ಯೋಗ ಅವಕಾಶದಿಂದ ವಂಚಿತರಾಗಿದ್ದಾರೆ. ಆಂಧ್ರ, ಮುಂಬೈ, ಕೊಚ್ಚಿ ನೌಕಾನೆಲೆಯಲ್ಲಿ ಆಯ್ಕೆಯಾದವರಿಗೆ ಹೆಚ್ಚುವರಿಯಾಗಿ ಕಾರವಾರ ಕದಂಬ ನೌಕಾನೆಲೆಗೆ ವರ್ಗಾವಣೆ ಮಾಡ್ತಿದ್ದಾರಂತೆ. ನೌಕಾನೆಲೆ ಸಿಬ್ಬಂದಿ ಕಿರುಕುಳ ಹೆಚ್ಚಾದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ 300 ಜನರನ್ನು ನೀವು ಇಲ್ಲಿ ಲೋಕಲ್ದಲ್ಲಿ ಅಂಕೋಲಾ ಕಾರವಾರ ಕ್ಷೇತ್ರ ನಮ್ಮ ಜಿಲ್ಲೆಯವರಿಗೆ ಅಪಾಯಿಂಟ್ಮೆಂಟ್ ಮಾಡ್ಬೇಕು ಹೇಳಿ ನಮ್ದೊಂದು ಅಭಿಪ್ರಾಯ. ಯಾಕಂದ್ರೆ 300 ಜನರು ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಆಗಿದ್ದಾರೆ ಅಂದಮೇಲೆ ಅದು ಇಲ್ಲಿ 300 ಜನ ವೇಕೆನ್ಸಿ ಆಗಲೇಬೇಕು. ಈಗ ಆಲ್ರೆಡಿ ಇಲ್ಲಿ ಜನರನ್ನು ರಿಕ್ರೂಟ್ಮೆಂಟ್ ಆಗಿ ಮಾಡಿದ್ದುಂಟು. ಆ ರಿಕ್ರೂಟ್ಮೆಂಟ್ ಮಾಡಿದವರಿಗೆ ಈಗ ಅಪಾಯಿಂಟ್ಮೆಂಟ್ 300 ಜನರ ವೇಕೆನ್ಸಿ ಇದ್ರೆ ಅಪಾಯಿಂಟ್ಮೆಂಟ್ ನಮ್ಮ ಜಿಲ್ಲೆಯವರಿಗೆ ಕೊಟ್ಕೊಂಡು ಅವರಿಗೆ ಒಂದು ಜೀವನ ಪರಿಹಾರ ಸಿಗಬೇಕು ಹೇಳ್ಕೊಂಡು ನನ್ನ ಒಂದು ಅಭಿಪ್ರಾಯ. ಒಟ್ನಲ್ಲಿ ನೌಕಾನೆಲೆಯ ಸಿಬ್ಬಂದಿಯಿಂದ ಸ್ಥಳೀಯರಿಗೆ ಕಿರುಕುಳ ತಪ್ಪಿಲ್ಲ. ಈ ಬಗ್ಗೆ ಸ್ಥಳೀಯ ಆಡಳಿತ, ಜನಪ್ರತಿನಿಧಿಗಳು ಮಧ್ಯಪ್ರವೇಶಿಸಿ ಸಮಸ್ಯೆ ಬಗೆಹರಿಸಬೇಕಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.